ಇಲ್ಲಿ ಎಲ್ಲರೂ ಮಾತಾಡಕ ಬಂದಿವಿ, ಯಾರು ಓಡೋಗಕ್ ಬಂದಿಲ್ಲ. ಇಲ್ಲಿ ಏನೈತಿ ತಿಳ್ಕೋಬೇಕು, ಹೇಳ್ಬೇಕು, ಮಾಡ್ಬೇಕಂತ ಬಂದಿವಿ ನಾವ್. ಇಲ್ಲಿ ಓಡೋಗಾರಲ್ಲ. ನಮ್ಮ ಮಾದೇವಪ್ಪನವರು ನಮ್ಮ ಹಿತ ಕಾಪಾಡ್ತಕ್ಕಂತ ಯಾವುದೇ ಪ್ರಶ್ನೆ ಬಂದಾಗ ಗಟ್ಟಿಯಾಗಿ ನಿಲ್ತಕ್ಕಂತ ಸತೀಶಣ್ಣ ಜಾರಕಿಹೊಳಿ ಅವರು, ನಮ್ಮ ಹಿರಿಯರಾದಂತ KH ಮುನಿಯಪ್ಪ ಅವರು, ವೇದಿಕೆ ಮೇಲೆ ಬಹಳ ಜನ ಸ್ವಾಮೀಜಿಗಳಾದ್ರೆ ಅವರೆಲ್ಲ ಪಾದಗಳಲ್ಲಿ ನಮಸ್ಕಾರ ಮಾಡ್ತಿದ್ದೀನಿ. ನಾರಾಯಣ ಸ್ವಾಮಿ ಅವರು ಈಗ ತಾನೇ ಮಾತನಾಡಿ ನಮ್ಮ ಚಿತ್ರದುರ್ಗದ MP ಸಾಹೇಬರು ಪಾರ್ಲಿಮೆಂಟ್ಗೆ ಹೋಗ್ಬೇಕಾಗಿತ್ತು, ಹೋಗಿ ಹೊರಟಿದ್ದಾರೆ. ಬಂಧುಗಳೇ, ಇದು 30 ವರ್ಷದ ಹೋರಾಟ. ಇದು ಹೆಂಗ್ ಬತ್ತು, ಯಾವ್ಯಾವ ಸರ್ಕಾರಗಳು ಏನೇನು ಮಾಡಿದವು ಎಲ್ಲವೂ ಚರ್ಚೆಗಳಾಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ಜನತೆಗೆ ತಪ್ಪು ತಿಳುವಳಿಕೆ ಹೋಗುತ್ತೆ. ಏನಾಯ್ತು? ಕಮಿಷನ್ ಯಾವಾಗ ನೇಮಣಿಕೆ ಆಯ್ತು? ಕಮಿಷನ್ SM ಕೃಷ್ಣಾಜಿ ಅವರಿದ್ದಾಗ ಬಾಗಲಕೋಟೆ ಬೈ ಎಲೆಕ್ಷನ್ದಲ್ಲಿ ನಾನು ಜಿಲ್ಲಾ ಮಂತ್ರಿ ಇದ್ದೆ. ಅವಾಗ ಕಮಿಷನ್ ನೇಮಣಿಕೆ ಆಯ್ತು. ಅವಾಗ್ಲೂ ನಮ್ಮ ಜನಾಂಗದ ಯುವಕ ಮಿತ್ರರು ಮುತ್ತನ ಬೆನ್ನೂರು ಹಿಡ್ಕೊಂಡು ಕೆಲವು ಜನರು ಬೈ ಎಲೆಕ್ಷನ್ ದಲ್ಲಿ ತೊಂದರೆ ಮಾಡ್ತೀವಂತೇಳಿ ಆವತ್ತಿನ ತೊಡಕನ್ನ ತಯಾರಿ ಮಾಡಿದಾಗ SM ಕೃಷ್ಣಾಜಿ, ಏನು ತಿಮ್ಮಾಪುರ್ ನೀನೇ ಉಸ್ತುವಾರಿ ಮಂತ್ರಿ ಇದೆಯಾ, ಇಲ್ಲಿ ಕಮಿಷನ್ ಇದು ಏನಿದು ಗಲಾಟೆ ಅಂತ ಹೇಳಿದ್ರು. ಸರ್, ಬಾಳ್ ತಲೆ ಕೆಡಿಸ್ಕೊಂಡ್ಬೇಡ, ಕಮಿಷನ್ ನೇಮಣಿಕೆ ಮಾಡಿ ಚಾಲು ಮಾಡೋನು, ಆದ ನಂತರ ಆಯೋಗದ ರಿಪೋರ್ಟ್ ಬರಲಿ, ಆವಾಗ ಇದನ್ನ ಮಾಡಲೇಬೇಕಾದ ಅನಿವಾರ್ಯತೆ ಬರ್ತೈತೆ ಅಂದಾಗ ತತ್ಕ್ಷಣ SM ಕೃಷ್ಣ ಅವರಿದ್ದಾಗ ಇದು ಚುನಾವಣಾ ಕಮಿಷನ್, ಇದು ನಮ್ಮ ಮಾದಿಗ ಮೀಸಲಾತಿ ಕಮಿಷನ್ ಪ್ರಾರಂಭ ಆಯಿತು. ಆ ನಂತರ ಹಲವಾರು ವಿಚಾರಗಳು ಹಂಗೆ ಬಂದು ಯಾವ್ಯಾವ ಸರ್ಕಾರಗಳು ಏನೇನು ಮಾಡಬೇಕು ಅವುಗಳನ್ನೆಲ್ಲ ಮಾಡಿದು. ಕೊನೆಗೆ ಸುಪ್ರೀಂ ಕೋರ್ಟ್ ಮೊನ್ನೆ ಒಂದು ಡಿಸಿಷನ್ ಕೊಡ್ತು. ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಮತ್ತೊಂದಕ್ಕೆ ಸಂಬಂಧಪಟ್ಟದ್ದಲ್ಲ, ರಾಜ್ಯದವರು ತಮ್ಗೇನ್ ಬೇಕೋ ಅದನ್ನ ಡಿಸಿಷನ್ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಕೊಡ್ತು. ರಾಜ್ಯ ಸರ್ಕಾರ ಬೇಕಾದ್ರೆ ಮಾಡಬೇಕು, ಮಾಡದೆ ಇರಬಹುದು, ಆದ್ರೆ ರಾಜ್ಯ ಸರ್ಕಾರಕ್ಕೆ ಪವರ್ ಇದೆ ಅಂತೇಳಿ ಕೊಟ್ರು. ನಮ್ಮ ಪಕ್ಷ ಚುನಾವಣೆ ಪ್ರಣಾಳಿಕೆಯಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದೀವಿ. ಇವತ್ತು ಅದಕ್ಕೆ ನಾವು ಬದ್ಧದೀವಿ, ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಹಿಂದೆ ಸರಿತಕ್ಕಂಥದ್ದು, ಓಡೋಗ್ತಕ್ಕಂಥದ್ದಿಲ್ಲ. ಇದನ್ನ ಮಾಡೇ ಮಾಡ್ತಿದೀವಿ, ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತಕ್ಕಂಥ ಸ್ಪಷ್ಟವಾದ ಮಾತನ್ನ ನಾನು ಹೇಳಿರ್ತಕ್ಕಂಥದ್ದು. ಸಮಾಧಾನ. ಇವಾಗ ಇದನ್ನ ತರುವುದ್ರ ಜೊತೆಗೆ ಯಾವುದೇ ಅಪಾಯಿಂಟ್ಮೆಂಟ್ ಇಲ್ಲ, ಯಾವುದೇ ಅಪಾಯಿಂಟ್ಮೆಂಟ್ ಮಾಡಂಗಿಲ್ಲ. ಅದನ್ನ ತೀರ್ಮಾನ ನಾವು ತಗೊಂಡಿವಿ. ತಮ್ಮ, ನಾ ರಾಜಕಾರಣ ಮಾತಾಡಿದ್ರೆ ಬೇರೆ ಬಹಳ ಮಾತಾಡ್ಬೇಕಾಗತ್ತೆ. ಸಮಾಜ ಅಂತೇಳಿ ಬಂದಿನಿ. ಇಲ್ಲಿ ಸಮಾಜ ನಾನು ಹೋರಾಟ ಮಾಡಿದೀನಿ. ಇಲ್ಲೇ ಬೆಳಗ್ನಾವ್ ಬಡ ದವಾಖಾನೆಗೆ ಹೋಗಿ ಬಿದ್ದಿದ್ರಲ್ಲ, ಅವಾಗ ನೀವು ಯಾರಿದ್ದಿಲ್ಲ, ನಾನು ರಾತ್ರಿ ಎಲ್ಲ ಅಡ್ಡಾಡಿದ್ದೀನಿ. ಅದು ನನಗೆ ಗೊತ್ತೀನಿ. ಎಲ್ಲರೂ ಇವತ್ತು ಬಂದು ಯಾರ್ದೋ ಒಂದು ಮಾತು ಕೇಳಿ ಬಾಯಿ ಮಾಡ್ತಾರೆ, ನಡೆಯಂಗಿಲ್ಲ. ಇಟ್ ಈಸ್ ನನ್ನ ಕಮಿಟ್ಮೆಂಟ್. ಸಮಾಜದಾಗ ಹುಟ್ಟಿದವ ನನ್ನ ಕಮಿಟ್ಮೆಂಟ್. 4 ಮಂದಿಲಿ ಕೂತ್ ಏನಾದ್ರು ಮಾತಾಡ್ತಿದ್ರೆ ಬೇರೆ ದಿಕ್ಕನ್ನು ಬದಲಾಗತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ ಇದನ್ನ. ನಾನು ಹೋರಾಟ ಮಾಡಿದ್ದೀನಿ. ಯಾಕಲ್ಲಿ ಎದ್ದಿಲ್ಲ, ಕೂತ್ಕೋ. ಇದನ್ನೆಲ್ಲವೂ ನಾನು ಬಲ್ಲೆ. ರಾಜಕಾರಣ ನಮ್ಮ ಜಾತಿಯಲ್ಲಿ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಜನಾಂಗಕ್ಕೆ ಗೊತ್ತೈತಿ. ನಾವು ಏಕೆ ಏಡಿ ಮತ್ತೊಂದು ಪ್ರಶ್ನೆಯಲ್ಲಿ ಉದ್ಭವ ಆಗೈತಿ. ಅವ್ರೇನಾದ್ರು ಮತ್ತೆ ಕೋರ್ಟ್ಗೆ ತಡೆ ಆದ್ಗಿದೀತು. ಇದು ಆಗಬಾರ್ದು. ಇದು ಯಾವುದೇ ಪರಿಸ್ಥಿತಿಯಲ್ಲಿ ಇಂಪ್ಲಿಮೆಂಟ್ ಆಗಬೇಕು. ಅಲ್ಲಿ ತನ ಸಿಂಗಲ್ ನೌಕರಿ ತೆಗೆದುಕೊಳ್ಬೇಡತ್ತೆ ತೀರ್ಮಾನ ತಗೊಂಡಿದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಅದು ತಿಮ್ಮಾಪುರ್ ನಾವು ಅದರಲ್ಲಿದ್ದೀವಿ. ಅದನ್ನ ನಾವು ಮಾಡೇ ಮಾಡ್ತೀವಿ. ರಿಪೋರ್ಟ್ ತರಿಸ್ತಕ್ಕಂತ ಕೆಲಸ, ಇಮಿಡಿಯೇಟ್ ರಿಪೋರ್ಟ್. ತಮ್ಮ ಕೂತ್ಕೋ, ನಾನು ಸರ್ಕಾರನಿಂದ ಮಾತಾಡಕ್ ಬಂದಿನಿ, ಕೂತ್ಕೋ. ಗೊತ್ತಿದೆ ನನಗೆ, ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಇನ್ನೊಬ್ರಿಗೆ ನೋಡಿ,
ನಾನು ಇದನ್ನ ಬಹಳ ದಿವ್ಸ ನೋಡಿದೀನಿ ತಮ್ಮ. ಕೂತ್ಕೊಳ್ಳಯ್ಯ, ಗೊತ್ತಿದೆ, ಕೂತ್ಕೋ. ಇಂಥದೆಲ್ಲ ರಾಜಕಾರಣ ಮಾಡಕ್ ಯಾರು ಹೋಗ್ಬೇಡ್ರಿ. ನಾನು 2 ತಿಂಗಳಲ್ಲಿ ನಾವು ಇದನ್ನ ತಂದೇ ತರ್ತೀವಿ. ಒಳ ಮೀಸಲಾತಿ ತಂದೇ ತರ್ತೀವಿ. ಯಾವುದೇ ರೀತಿಯಲ್ಲಿ ಸದಾಶಿವ ಆಯೋಗ ರಿಜೆಕ್ಟ್ ಮಾಡ್ದ ನಾವು ಮಾಡೋದಿಲ್ಲ. 100% ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾವು ಮೀಸಲಾತಿಯನ್ನ ತಂದೇ ತರ್ತೀವಿ. 2 ತಿಂಗಳಲ್ಲಿ ತಂದೇ ತರ್ತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.